ನಮ್ಮ ಚಾಮರಾಜನಗರ ಜಿಲ್ಲೆಯ ಅನ್ನೂರು ತಾಲೂಕಿನಲ್ಲಿರುವ ಪುಟ್ಟ ಗ್ರಾಮನೇ ಭದ್ರನಹಳ್ಳಿ. ನಾನು ಹಿಂದಿನ ವಿಡಿಯೋದಲ್ಲಿ ಭದ್ರನಹಳ್ಳಿಗೆ ಹೇಗೆ ಹೋದೆ ಎಂಬ ಮಾಹಿತಿನ ನಿಮಗೆ ನೀಡಿದ್ದೀನಿ. ಈ ಊರ ಜನಗಳನ್ನ ಮಾತಾಡಿಸಿದ ಮೇಲೆ ನನಗೆ ಗೊತ್ತಾದದ್ದು ಈ ಊರಿನ ಹೆಮ್ಮೆಯ ಕಥೆಗಳಲ್ಲ, ತಾವು ದಿನನಿತ್ಯ ಅನುಭವಿಸ್ತಿರುವ ನೋವಿನ ಕಥೆಗಳು. ಕೇಳ್ತಿದ್ರೆ ಎಂಥವರ ಮನಸ್ಸು ಕೂಡ ಕರಗೋಗ್ತದೆ. ಜೀವಕ್ಕೆ ಆಧಾರವಾಗಿರುವ ಕುಡಿಯುವ ನೀರಿಗಾಗಿ ಇಲ್ಲಿನ ಜನ ದಿನ ಪರದಾಡಬೇಕಾಗಿದೆ. ಹನಿ ಹನಿ ನೀರಿಗೂ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ಭದ್ರನಹಳ್ಳಿಯಲ್ಲಿದೆ. ಇನ್ನೊಂದು ವಿಪರ್ಯಾಸವೇನೆಂದ್ರೆ ಇಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ. ಅದೆಷ್ಟೋ ಮುಗ್ಧ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರಿಯಾದ ದಾರಿಯೇ ಇಲ್ಲದಂತಾಗಿದೆ. ಅಕ್ಷರ ಕಲಿಸುವ ಗುರುಗಳೇ ಇಲ್ಲದಿದ್ದರೆ ನಮ್ಮಳ್ಳಿಯ ಮಕ್ಕಳ ಭವಿಷ್ಯವಾದ್ರೂ ಹೇಗೆ ಸಾಧ್ಯ? ಚುನಾವಣೆ ಬಂದಾಗ ಕೈ ಮುಗಿದು ಓಟ್ ಕೇಳೋಕೆ ಬರುವ ಜನಪ್ರತಿನಿಧಿಗಳು ಗೆದ್ದ ಮೇಲೆ ನೀವು ಯಾವ ಊರ್ ದಾಸಯ್ಯ ಅನ್ನೋದನ್ನು ಸಹ ಇಲ್ಲಿನ ಜನಗಳನ್ನ ಮಾತಾಡಿಸ್ತಿಲ್ಲ. ಕಷ್ಟ ಅಂತ ಕೇಳೋಕ್ ಹೋದ್ರೆ ಯಾವ MLA-ನೂ ಇಲ್ಲ, MP-ನೂ ಇಲ್ಲ. ನಮ್ಮ ಭದ್ರನಹಳ್ಳಿ ಈ ಪರಿಸ್ಥಿತಿ ಬದಲಾಗೋದು ಯಾವಾಗ? ಈ ಜನರ ಧ್ವನಿ ಅಧಿಕಾರಿಗಳ ಕಿವಿಗೆ ಮುಟ್ಟೋದು ಯಾವಾಗ? ಬನ್ನಿ, ಇವತ್ತಿನ ನಮ್ಮ ಊರು ಲಾಗ್ನಲ್ಲಿ ಭದ್ರನಹಳ್ಳಿ ಜನರ ನಿಜವಾದ ಅಳಲನ್ನು ಅವರ ಬಾಯಿಂದಲೇ ಕೇಳೋಣ. ನಿಮ್ಮ ಸ್ಕೂಲಲ್ಲಿ ಟೀಚರ್ಗಳೆಲ್ಲ ಕರೆಕ್ಟ್ ಆಗಿ ಬರ್ತಾರಣ್ಣ? ಟೀಚರ್ಗಳೆಲ್ಲ ಕರೆಕ್ಟ್ ಆಗಿ ಬರ್ತಾರೆ, ತೊಂದ್ರೆ ಇಲ್ಲ. ಸದ್ಯಕ್ಕೆ ಇನ್ನೂ ಸ್ವಲ್ಪ ಮೂಲಭೂತ ವ್ಯವಸ್ಥೆಗಳು ಮನೆಗೆ ಇದು ಸ್ಕೂಲ್ಗೆ ಬಿಸಿ ಊಟಕ್ಕೆ ನೀರ್ ಅನ್ನೋದೇ ಇಲ್ಲ. 2 ವರ್ಷದಿಂದ ಸರ್ಕಾರಗಳಿಗೆ ಮನವಿ ಮಾಡಿದ್ರು ನೀರ್ ಮಾಡ್ಕೊಡಲ್ಲ, ಇದು ಮಾಡ್ಕೊಡಲ್ಲ. ಮಕ್ಕಳು ಸ್ಕೂಲ್ ಟೈಮ್ ಅಲ್ಲಿ ಅಲ್ಲಿ ನೀರ್ ತರೋದು ಅನಿವಾರ್ಯ. ಯಾಕಂದ್ರೆ ಮಾಸ್ಕ್ಗಳು ಹೇಳಿರ್ತಾರೆ, ಅವ್ರು ಹೋಗ್ಲೇಬೇಕು. ಸದ್ಯಕ್ಕೆ ಸರ್ಕಾರ ಆದಷ್ಟು ಬೇಗ ಗವರ್ಮೆಂಟ್ ಸ್ಕೂಲ್ಗೆ ಇಲ್ಲಿಗೆ ನೀರು ವ್ಯವಸ್ಥೆ ಮಾಡ್ಕೊಡ್ಬೇಕು. ಎಷ್ಟನೇ ಕ್ಲಾಸ್ ವರ್ಗ ಇದೆ ಇಲ್ಲಿ? 7th ಸ್ಟ್ಯಾಂಡರ್ಡ್ ವರ್ಗೂ ಐತೆ. 7th ಸ್ಟ್ಯಾಂಡರ್ಡ್. ಎಷ್ಟು ಜನ ಇದ್ದಾರೆ ಸ್ಟೂಡೆಂಟ್? ಇಲ್ಲಿ ಒಂದು 80ರಿಂದ 100 ಮಕ್ಳಗನ ಅವ್ರೆ. ಅಂದ್ರೆ ಟೀಚರ್ಸ್ ಎಷ್ಟು ಜನ ಇದಾರಣ್ಣ? ಟೀಚರ್ಸ್ ಕಡಿಮೆನೆ ಇರೋದು, ಇನ್ನೂ ಬೇಕಿಲ್ಲ ಟೀಚರ್ಸ್. ಎಷ್ಟಿದಾರಣ್ಣ? ಒಂದ್ 3 ಜನ 4 ಜನ ಇರ್ತಾರೆ. 3 ಜನ ಜನ ಬರ್ತಾರೆ ಅಂತ ಗೊತ್ತಿಲ್ಲ. 3 ಜನ ಸ್ಟೂಡೆಂಟ್ 80 ಜನ ವಿದ್ಯಾರ್ಥಿಗಳು ಪಾಠ ಮಾಡಕ್ ಸಾಧ್ಯನಾ? 7ನೇ ಕ್ಲಾಸ್ ವರ್ಗೂ ಇದೆ ಹೇಳಿ. 7ನೇ ಕ್ಲಾಸ್ ವರ್ಗೂ ಇದೆ. 3 ಜನ ಹೆಂಗೆ ನಮ್ಮ ಮುಂದಿನ ಜನರೇಷನ್ ಹೆಂಗೆ ಎಜುಕೇಶನ್ ಪಡೆಯೋದು? ಇಲ್ಲಿನ ಸ್ಥಳೀಯರು ಹೇಳ್ತಿರೋದು ಆಯ್ತು ಬಿಡೋ ಸ್ಥಿತಿ. 60ರಿಂದ 75 ಮೇಲ್ಪಟ್ಟಿರುವಂತ ಜನ ಮಾತ್ರ, ಅವ್ರ ಮಕ್ಕಳು ಎಲ್ಲ ವಲಸೆನೆ ಇರೋದು ಹೊರಗಡೆನೆ. ಇಲ್ಲಿ ಕಾಡಂದಿಗಳು ಅವಳೆ ಬೆಳೆ ಹಾಕಿದ್ರೆ ಕಾಡಂದಿಗಳು, ಸರಿನಾ? ನಾವುಗೆ ಸಿಕ್ಕೋದ್ ಹೆಂಗ್ ಗೊತ್ತಾ? ಬರೀ ಹಸು ಹುಲ್ಲು ಅದು ಸಿಗಲ್ಲ, ಅದನ್ನು ತುಳಿದು ಎಲ್ಲ ಹಾಳು ಮಾಡಿರ್ತದೆ. ಅದು ಬಿದಿ ಇಲ್ಲ, ಕೂಡಾಕೊಂಡು ಹಸಕರ ಹುಲ್ಲು ಎತ್ತಾಕೊಳ್ಳೋದಷ್ಟೇ. ಅಣ್ಣ, ಇಲ್ಲಿ MLA-ಗಳು ಬರ್ತಾರ ಆಗಾಗ ನಿಮ್ಮೂರ್ಗೆ? ಎಲ್ಲಿಗಳೇನಕ್ ಬರ್ತಾರೆ? ಇಲ್ಲಿ ನಮ್ದೇ ನಾವೇನ್ ಸಮಸ್ಯೆ ಹೇಳಿರ್ತಾರೆ ಅವ್ರು ಬರ್ತಾರೆ, ಯಾವಾಗೋ ಬರ್ತಾರೆ, ಎಲ್ಲ ಇರ್ತಾರೆ. ಅಂದ್ರೆ ಎಲೆಕ್ಷನ್ ಟೈಮ್ ಮಾತ್ರ ಅವ್ರು ಬರೋದು ಅಷ್ಟೇ. ಇನ್ನು ಮಿಕ್ಕಿದ ಟೈಮ್ ನೀವು ಹೆಂಗಿದ್ರ ಕಾರ್ಯ ಇದ್ರೆ ಬರ್ತಾರೆ ಅಷ್ಟೇ. ಜನಕ್ಕೆ ಕಷ್ಟ ಸುಖ ಕೇಳಕ್ ಏನ್ ಬರಲ್ಲ. ಕಷ್ಟ ಸುಖ ಕೇಳಕ್ ಬರಲ್ಲ ಅವ್ರಿಗೆ. ಯಾಕೆ? ಅವ್ರ ಮನೆ ಕಷ್ಟ ಇದ್ರೆ ನೋಡ್ಕತಾರ ಅಷ್ಟೇ. ನಮ್ಮ ಮನೆ ಕಷ್ಟಕ್ಕೆಲ್ಲ ಬರ್ತಾರ. ಪ್ರೋಗ್ರಾಮ್ಗಳಿದ್ರೆ ಬರ್ತಾರೆ, ಹೋಯ್ತಾರೆ. ನಮ್ ಕಷ್ಟ ಸುಖ ನೀವ್ ಕೇಳಲ್ಲ ಯಾರು. ಕೇವಲ ಓಟಿಗೆ ಮಾತ್ರ ಅವರು ಸೀಮಿತ ಅಷ್ಟೇ. 5 ವರ್ಷಕ್ಕೆ ಒಂದ್ಸಲ ಬರ್ತಾರೆ.